ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಜನಪ್ರತಿನಿಧಿ ವಿಶೇಷ ಕೋರ್ಟ್ನಿಂದ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗುವಂತದ್ದು. ಮನೆ ಕೆಲಸದಾಕಿಯ ಮೇಲೆ ನಡೆಸಿದಂತ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೋರ್ಟ್ ದೋಷಿ ಅಂತ ತೀರ್ಪನ್ನ ಕೊಟ್ಟಿತ್ತು. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗಲಿದ್ದು, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಮತ್ತೆ ಗಳಗಳನೆ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಕನಿಷ್ಠ ಶಿಕ್ಷೆಗೆ ದಳಪತಿ ಮನವಿಯನ್ನ ಮಾಡಿರುವಂತದ್ದು. ಗರಿಷ್ಠ ಶಿಕ್ಷೆ, ಹೆಚ್ಚಿನ ದಂಡ ವಿಧಿಸುವಂತೆ ಎಸ್ಪಿಪಿ ಅಶೋಕ್ ವಾದವನ್ನ ಮಂಡಿಸಿದ್ದಾರೆ. ಪ್ರಮುಖವಾಗಿ ಕನಿಷ್ಠ ಶಿಕ್ಷೆ ನೀಡುವಂತೆ ಜಡ್ಜ್ ಮುಂದೆ ಪ್ರಜ್ವಲ್ ಕಣ್ಣೀರನ್ನ ಹಾಕಿರುವಂತದ್ದು. ನ್ಯಾಯಾಧೀಶರಾದಂತಹ ಸಂತೋಷ್ ಖಜಾನನ ಭಟ್ರಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಜನರು. ಕೋರ್ಟ್ನಲ್ಲಿ ಕೈ ಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ. ಚೇಂಬರ್ನಲ್ಲಿ ಆದೇಶ ಬರೆಸುವ ಪ್ರಕ್ರಿಯೆ ನಡೀತಾ ಇದೆ. ಕೋರ್ಟ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟವಾಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಕೇಳಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ನೋಡಿ ನೀವು. ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟವಾಗಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ. ಸದ್ಯದ ಮಟ್ಟಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟವಾಗಬಹುದು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಹಾಗೆ ಪ್ರತಿವಾದ ಕೂಡ ಮುಕ್ತಾಯವಾಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೆ ಗಳಗಳನೆ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಕಟವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಅತ್ಯಾಚಾರ, ಹೆದರಿಸುವುದು, ಪದೇ ಪದೇ ಅತ್ಯಾಚಾರವನ್ನ ನಡೆಸಿರುವಂತದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಶಿಕ್ಷೆ ಸೇರಿಸಿ ಪ್ರಕಟ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿವರೆಗೂ ಕೂಡ ಪಂಜರದ ಗಿಳಿಯಾಗಿದ್ರು. ಇನ್ನೇನು ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ರು. ಅದು ನಿರಾಸೆಯಾಗಿದೆ. ಈಗಾಗಲೇ ಇನ್ನೇನು ಶಿಕ್ಷೆ ಮಾತ್ರ ಪ್ರಕಟವಾಗುವಂತಹ ಗಳಿಗೆ ಹತ್ತಿರವಾಗ್ತಾ ಇರುವಂತದ್ದು. ಏನಾಗಬಹುದು ಪ್ರಜ್ವಲ್ ಭವಿಷ್ಯ? ಗರಿಷ್ಠ ಕನಿಷ್ಠ ಶಿಕ್ಷೆಯ ವಿಚಾರವಾಗಿ ನಿಮಗೆ ಸಿಕ್ಕಿರುವ ಮಾಹಿತಿ ಬಗ್ಗೆ ತಿಳಿಸೋದಾದ್ರೆ. ರೂಪ, ಈಗಾಗಲೇ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಏನು KR ನಗರ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ, ಈ ಒಂದು ಪ್ರಕರಣಕ್ಕೆ ಈಗಾಗಲೇ ನ್ಯಾಯಾಲಯ ಇವರು ದೋಷಿ ಅಂತಕ್ಕಂಥದ್ದು ಕೂಡ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂಥದ್ದು ಈಗಾಗಲೇ ಏನು ನ್ಯಾಯಾಧೀಶರ ಒಂದು ಕಚೇರಿಯಲ್ಲಿ ಅದು ಈಗಾಗಲೇ ಅದು ಬರಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತಾ ಇದೆ. ಎಷ್ಟು ಪ್ರಮಾಣದ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟಣೆಯನ್ನು ಕೂಡ ನ್ಯಾಯಾಲಯ ಮಾಡಲಿದೆ. ಪ್ರಮುಖವಾಗಿ ರೂಪ, ಇಲ್ಲಿ ವಾದ ವಿವಾದ ಬೆಳಿಗ್ಗೆಯಿಂದಲೂ ಕೂಡ ನಡೀತು. ಅದರಲ್ಲಿ ಪ್ರಮುಖವಾಗಿ SPP ಜಗದೀಶ್ ಅವರು ಕೂಡ ಒಂದ್ ಕಡೆ ವಾದವನ್ನ ಮಾಡಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಒಬ್ಬ ಸಂಸದರಾಗಿ, ಒಬ್ಬ ಪ್ರಭಾವಿ ನಾಯಕನಾಗಿ ಅವರು ಈ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ ವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಅವರ ಏನು ಪ್ರಕರಣದ ಅಡಿಯಲ್ಲಿ ಸೆಕ್ಷನ್ಗಳ ಪ್ರಕಾರ ಹಲವಾರು ಲೈಂಗಿಕ ಕಿರುಕುಳ ಆಗಿರ್ಬೋದು, ಮತ್ತೆ ಕಿಡ್ನಾಪ್ ಪ್ರಕರಣ ಆಗಿರಬಹುದು, ಸಾಕ್ಷಿನಾಶ ಆಗಿರಬಹುದು, ವಿಡಿಯೋ ಚಿತ್ರೀಕರಣ ಆಗಿರಬಹುದು, ಮಾನಹಾನಿ ಆಗಿರಬಹುದು, ಹೀಗೆ ಹಲವು ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಈಗಾಗಲೇ 7 ತಿಂಗಳ ಒಳಗಾಗಿ ಅತಿ ತ್ವರಿತ ಗತಿಯಲ್ಲಿ ಈ ಪ್ರಕರಣವನ್ನ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ SIT ಅಧಿಕಾರಿಗಳು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಸವನಗುಡಿಯ ನಿವಾಸದಲ್ಲಿ ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ ಗಳಾಗಿರ್ಬೋದು, ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕಿ ಸರಿಯಾದ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ದೋಷಿ ಅಂತಕ್ಕಂಥದ್ದು ಈಗಾಗಲೇ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಆಧರಿಸಿ ಈ ವ್ಯಕ್ತಿ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದನ್ನ SPP ಜಗದೀಶ್ ಅವರು ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥದ್ದು. ವಾದ ವಿವಾದಗಳನ್ನ ಈಗಾಗಲೇ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ ಅವರು ಕೂಡ ಇದನ್ನೆಲ್ಲ ಕೂಡ ಇಬ್ಬರು ಲಾಯರ್ಗಳ ಒಂದಿಷ್ಟು ವಾದಗಳನ್ನು ಕೂಡ ಆಲಿಸಿರ್ತಕ್ಕಂಥದ್ದು. ಇತ್ತ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲೆ ಆಗಿರ್ತಕ್ಕಂಥ ಮಾಯಾಗೌಡ ಅವರು ಕೂಡ ಸಾಕಷ್ಟು, ನಳಿನಿ ಮಾಯಾಗೌಡ ಅವರು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ
ರೇವಣ್ಣ ಅವರು ಕಡಿಮೆ ಚಿಕ್ಕ ವಯಸ್ಸಿನವರು, ಆ ಮಹಿಳೆಗೆ ಮಕ್ಕಳಿದ್ದಾರೆ, ಹಾಗಾಗಿ ಅವರು ಸಂಸಾರಸ್ಥರಾಗಿರುವಂತದ್ದು, ಇವ್ರಿಗೆ ಇನ್ನೂ ಕೂಡ ಭವಿಷ್ಯ ಇದೆ, ಹಾಗಾಗಿ ನೀವು ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಇದು ರಾಜಕೀಯ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ಅಲ್ಲಿ ವಾದದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಆಗೋದು ಬೇಡ, ಈ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾದವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲೆ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಎರಡೂ ವಾದ ವಿವಾದಗಳನ್ನ ಆಲಿಸಿರ್ತಕ್ಕಂಥದ್ದು. ತದನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಈ ನ್ಯಾಯಾಲಯದ ಒಂದು ತೀರ್ಪಿಗೆ ನಾನು ಗೌರವ ಕೊಡ್ತೇನೆ, ಆದ್ರೆ ನಾನು ಯಾವುದೇ ರೀತಿ ಅತ್ಯಾಚಾರ ಮಾಡಿಲ್ಲ ಅನ್ನುವಂಥದ್ದು ಅವರು ಕಣ್ಣೀರ್ ಹಾಕ್ತಾನೆ ನ್ಯಾಯಾಧೀಶರ ಮುಂದೆ ಅವರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇಲ್ಲಿ ಅಪರಾಧಿಯ ಒಂದು ಮಾತುಗಳನ್ನು ಕೂಡ ನ್ಯಾಯಾಧೀಶರು ಕೇಳಿರ್ತಕ್ಕಂಥದ್ದು. ಇತ್ತ ಏನು SPP ಜಗದೀಶ್ ಅವರು ವಾದ ಕೂಡ ಅವರು ಕೂಡ ಮಂಡನೆ ಮಾಡಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲೆ ಆಗಿರ್ತಕ್ಕಂಥ ನಳಿನಿ ಮಾಯಗೌಡ ಅವರು ಕೂಡ ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಇಬ್ಬರು ವಾದ ವಿವಾದಗಳನ್ನ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಗರಿಷ್ಠ ಪ್ರಮಾಣದಲ್ಲಿ ಕೊಡ್ತಾರಾ ಅಥವಾ ಕನಿಷ್ಠ ಪ್ರಮಾಣದಲ್ಲಿ ಕೊಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಪ್ರಶ್ನೆ ಎಡೆ ಮಾಡಿ ಕೊಡ್ತಾ ಇದೆ. ಈಗಾಗಲೇ ಕನಿಷ್ಠ ಅಂತಂದ್ರೆ ಈಗಾಗಲೇ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬಹುದು, ಅಥವಾ ಇಲ್ಲಿ ಗರಿಷ್ಠ ಅಂತಂದ್ರೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಹೀಗೆ ಇನ್ನ 5-6 ವರ್ಷಗಳ ಕಾಲ ಏನು ಶಿಕ್ಷೆನ ವಿಧಿಸ್ತಾರ, ಹೀಗೆ ಹಲವು ರೀತಿಯ ಎಲ್ಲಾ ಸಾಧ್ಯತೆಗಳು ಕೂಡ ಆ ಪ್ರಕರಣಗಳ ಅಡಿಯಲ್ಲಿ ಕೂಡ ಬರುವಂತದ್ದು. ಹಾಗಾಗಿ ಯಾವ ರೀತಿ ಶಿಕ್ಷೆ ಪ್ರಮಾಣ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೂಪಾ, ಎಸ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಇದು ಕೇವಲ ಪ್ರಕರಣ 1ರ ಶಿಕ್ಷೆ, ಇನ್ನು ಒಟ್ಟು 4 ಪ್ರಕರಣದ ಶಿಕ್ಷೆ ಬಾಕಿ ಉಳಿದಿದೆ, ಇನ್ನು 3 ಪ್ರಕರಣ ಹಾಗೆ ಉಳಿಯುತ್ತೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಶಿಕ್ಷೆಯನ್ನ ವಿಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಾಗ್ತಿರ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಶಿಕ್ಷೆಯ ವರ್ಷ ಹೆಚ್ಚಾದಂತೆ ಪ್ರಜ್ವಲ್ ರೇವಣ್ಣ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸ್ಪರ್ಧೆ ಮಾಡೋದು ಕೂಡ ಆಗೋದಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಜೀವನ ಇಲ್ಲೇ ಮುಗಿದು ಹೋಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಿದೆ. ಖಂಡಿತ ರೂಪಾ, ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದಿಷ್ಟು ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಇವರಿಗೆ ವಿಧಿಸಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಇರ್ತಕ್ಕಂಥದ್ದು. ಅವನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿರ್ತಕ್ಕಂಥವ್ರು ಈಗಾಗಲೇ ನ್ಯಾಯಾಧೀಶರು ಅವರಿಗೆ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣ ಪ್ರಕಟಣೆ ಮಾಡಲಿದ್ದಾರೆ. ಪ್ರಮುಖವಾಗಿ ರೂಪಾ, ನೀವು ಹೇಳಿದಂತೆ ಅವ್ರಿಗೆ ಏನಾದ್ರೂ ಹೆಚ್ಚಿನ ಗರಿಷ್ಠ ಪ್ರಮಾಣದಲ್ಲಿ ಏನಾದ್ರೂ ಶಿಕ್ಷೆ ವಿಧಿಸಿದ್ರೆ ಅವರು ಮುಂದೆ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಇದು ಕಂಟಕವಾಗುವಂತದ್ದು. ಯಾಕಂತಂದ್ರೆ ಈಗಾಗಲೇ 4 ವರ್ಷಕ್ಕಿಂತ ಹೆಚ್ಚಿಗೆ ಏನಾದ್ರೂ ವಿಧಿಸಿದ್ರೆ ಅಲ್ಲಿ ಪ್ರಮುಖವಾಗಿ ಅವರು ಮತ್ತೆ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡುವಾಗಿಲ್ಲ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ಕಾನೂನು. ಹಾಗಾಗಿ ಆದಷ್ಟು ಅದನ್ನ ಆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಇರ್ತಕ್ಕಂಥದ್ದು. ಸಾಕಷ್ಟು ವಕೀಲರು ನ್ಯಾಯಾಲಯದಲ್ಲಿ ಕಿಕ್ಕಿರಿದು ಇದ್ದಾರೆ ಅನ್ನುವಂಥದ್ದು ಕೂಡ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಏನೆಲ್ಲ ಕಾನೂನು ಅಡಿಯಲ್ಲಿ ಅವರ ಪರವಾಗಿ ಯಾವೆಲ್ಲ ಸಾಕ್ಷಿಗಳಿದಾವೆ, ಏನೆಲ್ಲ ವಾದವನ್ನ ಮಂಡನೆ ಮಾಡಬೇಕು, ಆದಷ್ಟು ಅದನ್ನ ಆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ವಕೀಲರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಇತ್ತ SPP ಜಗದೀಶ್ ಅವರು ಸಹಿತ ಇವರಿಗೆ ಗರಿಷ್ಠ ಪ್ರಮಾಣದಲ್ಲಿ ಆಗ್ಲೇಬೇಕು ಅನ್ನುವಂತಹ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಅವರ ಏನು ಪ್ರಭಾವಿ ವ್ಯಕ್ತಿ ಅಂತಕ್ಕಂಥದ್ದಾಗಿರಬಹುದು ಅಥವಾ ಅಲ್ಲಿ ಸಿಕ್ಕಿರ್ತಕ್ಕಂಥ SIT ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳಾಗಿರ್ಬೋದು, ಡಿಜಿಟಲ್ ಮುಖಾಂತರ ಕೂಡ ಸಾಕ್ಷಿಗಳು ಕೂಡ ಕಲೆ ಹಾಕಿರ್ತಕ್ಕಂಥದ್ದು, ಅವೆಲ್ಲಾ ಸಾಕ್ಷಿಗಳ ಆಧಾರದ ಅಡಿಯಲ್ಲಿ ಇವರಿಗೆ ಗರಿಷ್ಠ ಪ್ರಮಾಣದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ರೂಪ SPP ಜಗದೀಶ್ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ನೀವೇನಾದ್ರೂ ಇಲ್ಲಿ ಕನಿಷ್ಠ ರೂಪದಲ್ಲಿ ಕನಿಷ್ಠ ಶಿಕ್ಷೆಯನ್ನು ವಿಧಿಸಿದ್ರೆ ಹಲವಾರು ಪ್ರಕರಣಗಳಲ್ಲಿ ಹೈಕೋರ್ಟ್ ನಲ್ಲಿ ಆಗಿರಬಹುದು, ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರಬಹುದು ಹೆಚ್ಚಿನ ಒಂದು ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥದ್ದು ನಾವು ಹಲವಾರು ಪ್ರಕರಣಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ನೀವು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡುವಂತಿಲ್ಲ, ಗರಿಷ್ಠ ಪ್ರಮಾಣದಲ್ಲೇ ನೀವು ಕೊಡಬೇಕು ಅನ್ನುವಂಥದ್ದು. ಇಲ್ಲೇನಾದ್ರೂ ನೀವು ಕನಿಷ್ಠ ಪ್ರಮಾಣದಲ್ಲಿ ಕೊಟ್ಟರೆ ಅದು ಮತ್ತೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದಾವೆ. ಹಾಗಾಗಿ ನೀವು ಕೂಡಲೇ ಇದನ್ನ ಗರಿಷ್ಠ ಪ್ರಮಾಣದಲ್ಲಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡಲೇಬೇಕು ಅನ್ನುವಂತ ವಾದವನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯಕ್ಕೂ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈಗಾಗಲೇ 3-4 ಪ್ರಕರಣಗಳಲ್ಲಿ ಕೇವಲ 1 ಪ್ರಕರಣಗಳಲ್ಲೇ ಈ ಶಿಕ್ಷೆ ಇರ್ತಕ್ಕಂಥದ್ದು, ಇನ್ನೂ 3 ಪ್ರಕರಣಗಳು ಬಾಕಿ ಇರ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಶಿಕ್ಷೆ ಪ್ರಕಟ ಆಗುತ್ತೆ, ಆ ತನಿಖೆ ಅಂತ ಯಾವ ರೀತಿಯಾಗಿರೋ ಅನ್ನುವಂಥದ್ದು ಇನ್ನೂ ಕೂಡ ಒಂದ್ ಕಡೆ ತನಿಖೆ ಆಗ್ತಾ ಇದ್ದಾವೆ. ಹಾಗಾಗಿ 1 ಪ್ರಕರಣದಲ್ಲಿ ಅವರ ರಾಜಕೀಯ ಭವಿಷ್ಯ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಈ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿಸಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದ ಅವರ ಪರ ವಕೀಲರು ಇದ್ದಾರೆ. ಆದ್ರೆ ನ್ಯಾಯಾಧೀಶರು ಯಾವ ರೀತಿಯಾಗಿ ತೀರ್ಪನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನು ವಿಧಿಸ್ತಾರ ಅಥವಾ ಕನಿಷ್ಠ ಪ್ರಮಾಣದಲ್ಲಿ ವಿಧಿಸ್ತಾರ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೂಪಾ, ಬಸವರಾಜ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಈಗಾಗಲೇ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಪ್ರಕಟ ಮಾಡಿದೆ ಕೋರ್ಟ್. ಒಂದು ಕೇಸ್ನಲ್ಲಿ 25 ಲಕ್ಷ ದಂಡವನ್ನ ವಿಧಿಸಿದ ಉದಾಹರಣೆ ಕೂಡ ಇದೆ.
ಚೇಂಬರ್ನಲ್ಲಿ ಆದೇಶ ಬರೆಸುವ ಪ್ರಕ್ರಿಯೆ ನಡೀತಾ ಇದೆ. ವಿಡಿಯೋ ವೈರಲ್ ಆಗಿ ಆಕೆ ಎಲ್ಲೂ ಕೆಲಸಕ್ಕೆ ಹೋಗದಂತಾಗಿದೆ. ಸಂಸದರೇ ಇಂತಹ ಕೆಲಸ ಮಾಡಿರುವಾಗ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ಗರಿಷ್ಠ ಬೇಡ, ಸಂಸದರೇ ಇಂಥ ಕೆಲಸ ಮಾಡಿದ್ದಾರೆ, ಗರಿಷ್ಠ ಶಿಕ್ಷೆಯನ್ನು ವಿಧಿಸಬೇಕು. ಎಸ್ಪಿಪಿ ಜಗದೀಶ್ ವಾದವನ್ನ ಮಾಡಿರುವಂತದ್ದು ಗರಿಷ್ಠ ಶಿಕ್ಷೆ ನೀಡುವಂತೆ. ಈತನಿಗೆ ವಿಧಿಸುವ ಶಿಕ್ಷೆ ಸಮಾಜಕ್ಕೆ ಮಾದರಿಯಾಗಬೇಕು. ಒಂದು ಕೇಸ್ನಲ್ಲಿ 25 ಲಕ್ಷ ದಂಡ ವಿಧಿಸಿದ ಉದಾಹರಣೆ ಇದೆ. ವಿಡಿಯೋ ವೈರಲ್ ಆದಾಗಿನಿಂದಲೂ ಕೂಡ ಕೆಲಸಕ್ಕೆ ಹೋಗುವಂತ ಆಕೆಗೆ ಎಲ್ಲೂ ಕೂಡ ಕೆಲಸ ಸಿಗದಂತಾಗಿದೆ. ಯಾಕಂದ್ರೆ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ ಹೊರಗಡೆ. ಆಕೆಯ ಮುಖ ಎಲ್ಲಾ ಕಡೆ ರಿವೀಲ್ ಆಗಿದೆ. ಹಾಗಾಗಿ ಸಂಸದರೇ ಇಂತಹ ಕೆಲಸ ಮಾಡಿರುವಾಗ ಗರಿಷ್ಠ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಎಸ್ಪಿಪಿ ಜಗದೀಶ್ ವಾದವನ್ನ ಮಾಡಿರುವಂತದ್ದು. ಎಸ್, ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಡಿ, ಈಗಾಗಲೇ ನಾವು ಇಲ್ಲಿ ಶಿಕ್ಷೆಯ ಪ್ರಮಾಣದ ವಿಚಾರ, ದಂಡದ ವಿಚಾರವನ್ನ ಮಾತನಾಡ್ತಿದೀವಿ. ನಾವು ಮನೆ ಕೆಲಸದಾಕಿಯ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆಯನ್ನ ಮಾಡಬೇಕಾಗತ್ತೆ. ಒಂದೊತ್ತಿನ ಕೂಳಿಗಾಗಿ ದುಡಿದು ತಿಂತಾ ಇದ್ದಂತ ಆ ಕುಟುಂಬ ಬೀದಿಗೆ ಬಂದಿದೆ. ಯಾವಾಗ ಸಂಸದರು ಈ ರೀತಿಯಾದಂತ ಅತಿ ಅನಿಷ್ಟ ಕೆಲಸಕ್ಕೆ ಕೈ ಹಾಕಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರ ಬಂತು. ಆಕೆಯನ್ನ ಕಿಡ್ನಾಪ್ ಮಾಡಲಾಯಿತು. ಆಕೆಯ ಮುಖ ಎಲ್ಲರ ಕಣ್ಣಲ್ಲೂ ಕೂಡ ರಿಜಿಸ್ಟರ್ ಆಗಿ ಹೋಗ್ಬಿಟ್ಟಿದೆ. ಸೊ ಒಂದು ಆಕೆಯ ಮಾನಹಾನಿ ಕೂಡ ಆಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಒಬ್ಬ ಸಂಸದರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ನಡೆದುಕೊಂಡಂತ ರೀತಿಗೆ ದೊಡ್ಡ ಶಿಕ್ಷೆ ಬೇಕು ಅಂತ ವಾದವಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಖಂಡಿತವಾಗ್ಲೂ ಕೂಡ ಈಗ ಏನು ಎಸ್ಪಿಪಿ ಜಗದೀಶ್ ಅವರು ಕೂಡ ಪ್ರಬಲವಾಗಿರ್ತಕ್ಕಂಥ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಮಹಿಳೆಯ ಮಾನ ನಷ್ಟ ಕೂಡ ಆಗಿರ್ತಕ್ಕಂಥದ್ದು, ಮತ್ತೆ ವಿಡಿಯೋ ಚಿತ್ರೀಕರಣ ಆಗಿರ್ಬೋದು, ಮತ್ತೆ ಅವ್ರ ಕಿಡ್ನಾಪ್ ಪ್ರಕರಣ ಆಗಿರ್ಬೋದು, ಹೀಗೆ ಹಲವು ರೀತಿಯ ಅವರ ಒಂದಿಷ್ಟು ಜೀವನಕ್ಕೂ ಕೂಡ ಕಷ್ಟ ಆಗುವಂತಹ ಎಲ್ಲಾ ಸಂಭವ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ವ್ಯಕ್ತಿ ಒಂದ್ ಕಡೆ ರಾಜಕೀಯವಾಗಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿ, ಅದರಲ್ಲೂ ಜನಪ್ರತಿನಿಧಿಯಾಗಿ ಇಂತಹ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದು ಕನಿಷ್ಠ ಪ್ರಮಾಣದಲ್ಲಿ ಯಾವುದೇ ರೀತಿ ಇದಕ್ಕೆ ಶಿಕ್ಷೆಯನ್ನ ವಿಧಿಸಬಾರದು, ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂಥದ್ದು ಎಸ್ಪಿಪಿ ಜಗದೀಶ್ ಅವರು ಸಾಕಷ್ಟು ಒಂದು ಕಡೆ ವಾದವನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಆ ಮಹಿಳೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಬೇಕು ಅವೆಲ್ಲಾ ದಾಖಲೆಗಳನ್ನು ಕೂಡ SIT ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು. ಬಸವನಗುಡಿಯ ನಿವಾಸ ಆಗಿರ್ಬೋದು, ಅಲ್ಲಿ KR ನಗರದ ಒಂದು ಫಾರ್ಮ್ ಹೌಸ್ ಆಗಿರ್ಬೋದು, ಅಲ್ಲಿ ಕಿಡ್ನಾಪ್ ಮಾಡಿರ್ತಕ್ಕಂಥ ಅಲ್ಲಿ ವಸ್ತುಗಳಾಗಿರ್ಬೋದು, ಮತ್ತೆ ಇಲ್ಲಿ ಬಸವನಗುಡಿಯಲ್ಲಿ ಇರ್ತಕ್ಕಂಥ ಕೆಲವಷ್ಟು ವಸ್ತುಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ. ಮತ್ತೆ ವಿಡಿಯೋ ಮಾಡಿರ್ತಕ್ಕಂಥದ್ದು, ಆ ವಿಡಿಯೋಗಳನ್ನು ಕೂಡ ಕಲೆ ಹಾಕಿ ಅಲ್ಲಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ಒಂದು ಪ್ರಸ್ತುತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದರ ಆಧಾರದ ಅಡಿಯಲ್ಲಿ ಈ ಒಂದು ವ್ಯಕ್ತಿಗೆ ಒಂದು ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆ ಆಗ್ಲೇಬೇಕು. ಯಾಕಂತಂದ್ರೆ ಹಲವಾರು ಒಂದು ನ್ಯಾಯಾಲಯದ ಒಂದು ತೀರ್ಪುಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಲ್ಲಿ ಕೂಡ ನಾವು ಪ್ರಕರಣಗಳು ನೋಡಿದಂತ ಸಂದರ್ಭದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷಣ ವಿಧಿಸಿರ್ತಕ್ಕಂಥದ್ದು ನಾವು ಹಿಂದೆ ಹಲವು ಪ್ರಕರಣಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ಪ್ರಕರಣದಲ್ಲಿ ಕೂಡ ನೀವು ಗರಿಷ್ಠ ಪ್ರಮಾಣದಲ್ಲಿ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂತಹ ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಕೂಡ ಈಗ ಎಸ್ಪಿಪಿ ಜಗದೀಶ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ರೂಪಾ.